ಇನ್ನೂ ಯಾರು ಬಂದಿಲ್ವಾ ಲ್ಯಾಬಲ್ಲಿ? ರಿಪೋರ್ಟ್ಸ್ ಕೇಳಬೇಕಿತ್ತಲ್ಲ. ಅಕ್ಕ ಬಂದ್ರಾ? ಹಾಂ ಕವಿತಾ, ನೀನೇ ಸಿಕ್ಕಿದ್ದು ಒಳ್ಳೇದಾಯಿತು. ನನ್ನ ರಿಪೋರ್ಟ್ಸ್ ಆಗಿದೆಯಾ ಕೇಳಬೇಕಿತ್ತಲ್ಲ. ಇಲ್ಲಿ ಯಾರನ್ನ ಕೇಳಬೇಕು, ಈ ಹಾಸ್ಪಿಟ್ಲಲ್ಲಿ ಯಾರನ್ನ ಕೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಪರವಾಗಿಲ್ಲ ಅಕ್ಕ, ನಾನು ಇಸ್ಕೊಂಡು ಬರ್ತೀನಿ. ನಿಮ್ದು ಇಷ್ಟೊಂದು ರಿಪೋರ್ಟ್ ರೆಡಿ ಇರುತ್ತೆ, ಕೂತಿರಿ ಇಲ್ಲೇ. ಹೌದಾ, ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಆಯ್ತಕ್ಕ, ಕೂತಿರಿ, ಬಂದೆ. ತುಂಬ ಒಳ್ಳೆ ಹುಡುಗಿ. ನನಗೂ ಈ ಥರ ಒಂದು ತಂಗಿರಬೇಕಿತ್ತು, ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಡಾಕ್ಟ್ರ್ ಇನ್ನೂ ಬಂದಿಲ್ವಾ? ಇವತ್ತೇನು ಲೇಟಾ ಏನು? ಅಕ್ಕ ತಗೊಳ್ಳಿ, ನಿಮ್ಮ ರಿಪೋರ್ಟ್ ಎಲ್ಲ ರೆಡಿ ಇದೆ. ಥ್ಯಾಂಕ್ಸ್ ಕವಿತಾ, ಕೊಡು. ಡಾಕ್ಟ್ರ್ ಎಷ್ಟೊತ್ತಿಗೆ ಬರ್ತಾರೆ? ಲೇಟ್ ಆಗುತ್ತಾ ಏನು ಇವತ್ತು? ಅದು ಅಕ್ಕ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅದಕ್ಕೇನು ಕವಿತಾ, ಮಾತಾಡು, ಕೂತ್ಕೋ. ಅಕ್ಕ, ನಾನು ನಿನ್ನೆ ನಿಮ್ಮನ್ನ ಅಕ್ಕ ಅಂತ ಕರಿಬೋದಾ ಅಂತ ಕೇಳ್ಬಿಟ್ಟು ಕರೆದೆ. ಯಾಕೆಂದರೆ ನೀವು ಅವಾಗ ನನ್ನ ಅಕ್ಕ ಆಗಿರಲಿಲ್ಲ. ಆದರೆ ಇವತ್ತು ಆ ಥರ ಏನೂ ಇಲ್ಲ ಅಕ್ಕ. ನಾನು ನಿನ್ನ ಅಕ್ಕ ಅಂತ ಕರಿಬೋದಾ ಅಂತ ಕೇಳೋಂಗೆ ಇಲ್ಲ, ಯಾಕೆಂದರೆ ನನ್ನ ಅಕ್ಕನೇ. ಏನು ಕವಿತಾ ಇದು, ಏನೇನೋ ಮಾತಾಡ್ತಿದ್ಯಾ? ಅಕ್ಕ ಅಂತ ಕರಿಬೋದಾ ಅಂತ ಕೇಳಿದೆ ನೆನ್ನೆ. ನಾನು ಕರಿ, ಅದರಲ್ಲಿ ಏನಿದೆ ಅಂತಂದೆ. ಇವತ್ತೇನು ಕೇಳೋದು ಇಲ್ಲ, ಏನೂ ಇಲ್ಲ, ನಾನು ಹಾಗೆ ಕರಿಬೋದು ನಿನ್ನ ಅಂತಿದ್ಯಾ. ಏನು ಮಾತಾಡ್ತಿದ್ಯಾ? ಸತ್ಯ ಅಕ್ಕ, ಸತ್ಯ ಮಾತಾಡ್ತಿದ್ದೀನಿ. ನಿನಗೆ ಗೊತ್ತಿಲ್ದಿರೋಂಥ ಒಂದು ಸತ್ಯ. ನನಗೆ ಗೊತ್ತಿಲ್ದಿರೋ ಸತ್ಯನಾ? ಏನದು? ಏನು ಹೇಳ್ತಿದ್ಯಾ ನೀನು? ಅಕ್ಕ, ನಾನು ಬೇರೆ ಯಾರೂ ಅಲ್ಲ ಅಕ್ಕ, ನಿನ್ನ ತಂಗಿನೇ, ನೀನು ನನ್ನ ಅಕ್ಕನೇ. ನೋಡು, ಏನಾಗಿದೆ ನಿನಗೆ? ಸುಮ್ಮನೆ ನನ್ನ ತಲೆ ತಿನ್ಬೇಡ. ನಾನು ಹಾಸ್ಪಿಟ್ಲಿಗೆ ಬಂದಿರೋದು ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕ್ಕೆ, ಇಲ್ದಿರೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಲ್ಲ. ನೋಡು, ನಿಂಗೇನಾದರೂ ಕೆಲಸ ಇದ್ರೆ ಹೋಗಿ ನೋಡ್ಕೊ. ಯಾಕಕ್ಕ ಅಷ್ಟು ಕೋಪ ಮಾಡ್ಕೋತಿದ್ಯಾ? ನಾನು ಹೇಳ್ತಿರೋದು ನಿಜ ಅಲ್ಲ ಅಂತ ನಿಂಗೆ ಅನಿಸ್ತಿದೆ ಅಲ್ವಾ? ನನಗೂ ಅರ್ಥ ಆಗುತ್ತೆ. ಸುಮ್ಮನೆ ಸಡನ್ನಾಗಿ ಬಂದು ಹಿಂಗೆ ಹೇಳಿದ್ರೆ ಯಾರು ತಾನೇ ನಂಬ್ತಾರೆ? ನೀನು ಹಾಗೇನೆ. ಆದರೆ ನಿಜನೇ ಅಕ್ಕ, ನಾನು ನೀನು ಒಂದೇ ಅಪ್ಪನ ಮಕ್ಕಳು. ಅಂದರೆ ನಿಮ್ಮಪ್ಪನೇ ನಮ್ಮಪ್ಪ. ಕವಿತೆ, ಏನು ಮಾತಾಡ್ತಿದ್ಯಾ? ನೋಡು, ಬಾಯಿ ಮುಚ್ಕೊಂಡು ಹೋದ್ರೆ ಸರಿ. ಬಾಯಿ ಬಂದಾಗ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಸುಮ್ಮನೆ ಕೂತಿರ್ತೀನಿ ಅಂತ ಮಾತಾಡೋದು ಏನು ಬೇಕಾದರೂ ಮಾತಾಡ್ಬೋದು ಅನ್ಕೋಬೇಡ. ನಾನು ನೋಡೋಕೆ ಸೈಲೆಂಟಾಗಿ ಕಾಣ್ತೀನಿ ಅಷ್ಟೇ, ಆದರೆ ಅಷ್ಟು ಸೈಲೆಂಟ್ ಅಲ್ಲ ನಾನು. ನನಗೆ ಗೊತ್ತಕ್ಕ ನೀನೇನು ಅಂತ. ಅಪ್ಪ ನಿನ್ನ ಬಗ್ಗೆ ಎಲ್ಲ ಹೇಳಿದ್ದಾರೆ ನನಗೆ. ಯಾರ ನಿಮ್ಮಪ್ಪ? ಯಾರು ನಿಮ್ಮಪ್ಪ? ನಿಮ್ಮ ಅಪ್ಪ ನಮ್ಮಪ್ಪಂಗೆ ಏನು ಸಂಬಂಧ? ಏನೇನು ಮಾತಾಡಿ ನನ್ನ ತಲೆ ತಿನ್ಬೇಡ ನೀನು. ಅಕ್ಕ, ನಾನು ಹೇಳಿದ್ನಲ್ಲ ಆವಾಗಲೇ ನೀನು ನಂಬಲ್ಲ ಅಂತ. ಒಂದು ನಿಮಿಷ ಇರು. ತಗೋ, ಇದು ನನ್ನ ಫೋನು. ಇದರಲ್ಲಿ ನಮ್ಮಪ್ಪ, ನಾನು, ನನ್ನ ಅಣ್ಣ, ನಮ್ಮಮ್ಮ ಎಲ್ಲರೂ ಇದ್ದೀವಿ. ಈ ಫೋಟೋ ನೋಡು, ನಿಮಗೆ ಗೊತ್ತಾಗುತ್ತೆ. ಏನಿದು? ನಮ್ಮಪ್ಪ ನಿಮ್ಮ ಜೊತೆ? ಏನು ಕವಿತಾ ಇದೆಲ್ಲ? ಏನಿದೆಲ್ಲ? ನಮ್ಮಪ್ಪ ನಿಮ್ಮಪ್ಪ ಅಂದರೆ ನಮ್ಮಪ್ಪನಿಗೆ ಇನ್ನೊಂದು ಮದುವೆ ಆಗಿದೆಯಾ? ನೀವೆಲ್ಲ ನಮ್ಮಪ್ಪನ ಮಕ್ಕಳಾ? ಹೌದಕ್ಕ, ದಯವಿಟ್ಟು ತಾಳ್ಮೆಯಿಂದ ನಾನು ಹೇಳೋದು ಕೇಳಿಸ್ಕೊ, ಕೋಪ ಮಾಡ್ಕೋಬೇಡ ಪ್ಲೀಸ್. ಏನು ತಾಳ್ಮೆಯಿಂದ ಕೇಳಿಸ್ಕೊಳ್ಳೋದು? ಮಾಡೋದೆಲ್ಲ ಮಾಡಿಬಿಟ್ಟು ಮಳ್ಳಿ ಥರ ಬಂದು ಮಾತಾಡ್ತಿದ್ಯಾ ನೀನು? ಅದಕ್ಕೆ ಅಕ್ಕ ಅಕ್ಕ ಅಂತ ನಾಟಕ ಆಡ್ಕೊಂಡು ಬಂದಿರೋದು ನೀನು? ಹಾಂ, ನಮ್ಮಪ್ಪ ಇಂಥ ದ್ರೋಹ ಮಾಡ್ತಾರೆ ನಮಗೆ ಅಂತ ನಾನಂತ ಅಂದ್ಕೊಂಡಿರಲಿಲ್ಲ. ಅಕ್ಕ ಪ್ಲೀಸ್ ಕೋಪ ಮಾಡ್ಕೋಬೇಡ. ನಿಜವಾಗ್ಲೂ ನೆನ್ನೆ ನಿನ್ನ ನನ್ನ ಅಕ್ಕ ಅಂತ ನನಗೆ ಗೊತ್ತಿರಲಿಲ್ಲ ಅಕ್ಕ, ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವತ್ತು ಬೆಳಿಗ್ಗೆ ಅಪ್ಪನ ಫೋನಲ್ಲಿ ನಿನ್ನ ಫೋಟೋ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದಕ್ಕ. ಅಕ್ಕ ದಯವಿಟ್ಟು ನಾನು ಹೇಳೋದು ಸ್ವಲ್ಪ ಕೇಳು ಪ್ಲೀಸ್. ನೀನು ಹೇಳೋದು ನಾನು ಕೇಳಬೇಕಾಗಿರೋದು? ಮಗು ವಿಷಯದಲ್ಲಿ ಹಠ ಮಾಡಬೇಡ ಅಕ್ಕ, ದಯವಿಟ್ಟು ನಾನು ಹೇಳೋದು ಕೇಳು ಪ್ಲೀಸ್. ಅಕ್ಕ, ಇದು ನಿಮ್ಮ ವಂಶದಲ್ಲಿ ಮೊದಲನೇ ಕುಡಿಯಂತೆ. ಅಪ್ಪ ಬೇಜಾರು ಮಾಡ್ಕೋತಾ ಇದ್ರಕ್ಕ. ಪ್ರೇಮ ಅತ್ತಿಗೆಗೂ ಇಲ್ಲ, ಸಾವಿತ್ರಿಗೂ ಇಲ್ಲ, ನೇತ್ರನಿಗೆ ಮೊದಲನೇ ಕುಡಿ ನಮ್ಮ ವಂಶದ್ದು, ಅದನ್ನು ಹಿಂಗೆ ಮಾಡ್ತಾ ಇದ್ದಾಳಲ್ಲ ಅಂತ ಅಪ್ಪ ತುಂಬ ಬೇಜಾರು ಮಾಡ್ಕೊಂಡ್ರಕ್ಕ ವಿಷಯ ಗೊತ್ತಾಗಿ. ದಯವಿಟ್ಟು ಇಂಥ ಕೆಲಸ ಮಾಡಬೇಡ ಅಕ್ಕ, ಅವ್ರು ತುಂಬ ನೊಂದ್ಕೊಂಡಿದ್ದಾರೆ. ನೋಡು, ಎಲ್ಲ ಸರಿ ಹೋಗುತ್ತೆ. ನೀನು ಆ ಮಗು ಇದ್ದಾಳಲ್ಲ, ಅಂದರೆ ನಿನ್ನ ಹಸ್ಬೆಂಡ್ ಮೊದಲನೇ ಮಗಳು, ಅವಳಿಗೆ ಅರ್ಥ ಮಾಡಿಸು, ಅವಳು ಅರ್ಥ ಮಾಡ್ಕೋತಾಳೆ. ಪಾಪುಗೇನು ಮಾಡಬೇಡ ಅಕ್ಕ ಪ್ಲೀಸ್. ನೋಡು, ನೀನು ನಮ್ಮ ಅಪ್ಪನಿಗೆ ಹುಟ್ಟಿರ್ಬೋದು, ಹಾಗಂತ ನನ್ನ ಪರ್ಸ್ನಲ್ ವಿಷಯ ಮಾತಾಡೋಕ್ಕೆ ನಿನ್ಗೆ ಯಾವ ರೈಟ್ಸು ಇಲ್ಲ. ಆ ಥರ ನನಗೆ ಯಾವತ್ತೂ ಹತ್ರಕ್ಕೆ ಬಿಟ್ಕೊಡಲ್ಲ. ಮರ್ಯಾದಿಂದ ಹೇಳ್ತಾ ಇದ್ದೀನಿ. ನನ್ನ ಪಾಡಿಗೆ ನನ್ನ ಬಿಟ್ಬಿಟ್ಟು ನೀನು ಹೊರಟೋಗು. ಬಂದ್ಬಿಟ್ಲಿ ಇಲ್ಲಿ ಬುದ್ಧಿ ಹೇಳೋಕ್ಕೆ. ಇವ್ರು ಕಲ್ತಿರತ್ತೆ ಈ ಬುದ್ಧಿ, ನಾನೇ ಬುದ್ಧಿ ಹೇಳಕ್ಕೆ ಬಂದಿದ್ದಾಳೆ. ಅಕ್ಕ ಪ್ಲೀಸ್ ಅಕ್ಕ, ಈ ಥರ ಎಲ್ಲ ಮಾಡಬೇಡ. ನೀನು ನನ್ನ ಅಕ್ಕ ಅಂತ ಗೊತ್ತಾದ್ಮೇಲೆ ನಂಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಆದರೆ ನನ್ನ ಅಕ್ಕ ಇಂಥ ಕೆಲಸ ಮಾಡ್ಕೋತಿದ್ದಾಳ ಅಂತ ಕೇಳಿ ಬೇಜಾರಾಯಿತು. ದಯವಿಟ್ಟು ಅರ್ಥ ಮಾಡ್ಕೊ. ಆ ಮಗುಗೆ ಅರ್ಥ ಮಾಡ್ಸೋಕ್ಕೆ ಬೇಕಾದಷ್ಟು ದಾರಿ ಇದೆ. ಆದರೆ ನೀನು ಇಂಥ ಪರಿಸ್ಥಿತಿಲಿ ಒಂದು ತಪ್ಪು ನಿರ್ಧಾರ ತೊಗೊಬಿಟ್ರೆ ಮತ್ತೆ ಅದನ್ನ ಸರಿ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಕ್ಕ. ಪ್ಲೀಸ್ ಅಕ್ಕ, ಪ್ಲೀಸ್ ಕಣೆ. ನೋಡು ಕವಿತಾ, ನನ್ನ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನನ್ನ ವಿಷಯಕ್ಕೆ ನೀನು ಬರಬೇಡ. ಇದು ನನ್ನ ಪರ್ಸ್ನಲ್ ವಿಷಯ. ನನಗೇನು ಮಾಡಬೇಕು ಏನು ಮಾಡಬಾರ್ದು ನಂಗೆ ಚೆನ್ನಾಗಿ ಗೊತ್ತಿದೆ. ನೀನು ನಮ್ಮ ಅಪ್ಪನ ಮಗಳಾದ ತಕ್ಷಣ ನನಗೆ ಬುದ್ಧಿ ಹೇಳ್ಬೋದು ಅಂತೆಲ್ಲ ಅನ್ಕೋಬೇಡ ಅಕ್ಕ. ನಾನು ಏನು ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊ. ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ಯಾ? ನೋಡು, ನೀನು ಒಂದು ಸತಿ ತೀರ್ಮಾನ ತೊಗೊಬಿಟ್ರೆ
ಅದು ಮತ್ತೆ ಸರಿ ಮಾಡೋಕ್ಕಾಗದಿರೋಂಥ ದೊಡ್ಡ ತಪ್ಪಾಗ್ಬಿಡುತ್ತೆ ಕಣೆ. ಆ ಮಗುಗೆ ಬುದ್ಧಿ ಹೇಳ್ಬೋದು, ಅವಳೆಲ್ಲ ಅರ್ಥ ಮಾಡ್ಕೋತಾಳೆ, ಅವಳು ಇನ್ನೂ ಚಿಕ್ಕ ಮಗು ಅಲ್ವಾ, ಅದಕ್ಕೆ ಕಷ್ಟ ಆಗ್ತಿದೆ ಅಂತ ನಿನ್ಗೆ ಅನಿಸುತ್ತೆ. ಆಮೇಲೆ ಮುಂದೆ ಎಲ್ಲ ಸರಿ ಹೋಗುತ್ತೆ. ಭಾವನಿಗೊಂದ್ಸತಿ ಈ ವಿಷಯ ಹೇಳು, ಎಲ್ಲ ಸರಿ ಹೋಗುತ್ತೆ ಪ್ಲೀಸ್. ನೋಡು, ಹೇಳೋ ಅಷ್ಟು ಹೇಳ್ತಾ ಇದ್ದೀನಿ, ಪದೇ ಪದೇ ನನಗೆ ಅದನ್ನೇ ಹೇಳಿದ್ರೆ ನನಗೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಕಂಪ್ಲೇಂಟ್ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ನಾನು. ನೀನು ಈ ಕಾಲೇಜಲ್ಲಿ ಓದಲಬಾರ್ದು, ಏನೂ ಮಾಡಬಾರ್ದು. ಹಾಗೆ ಸುಮ್ಮನೆ ನನ್ನ ತಂಟೆಗೆ ಬರಬೇಡ, ನೀನು ಹೊರಟೋಗಿಲ್ಲಿಂದ. ಆಯಿತು ಬಿಡು, ನಾನು ಪ್ರೇಮ ಅತ್ತಿಗೆಗೆ ಫೋನ್ ಮಾಡಿ ಹೇಳ್ತೀನಿ ನೀನು ಹೀಗೆ ಮಾಡ್ತಿದ್ಯಾ ಅಂತ. ಏನು ಪ್ರೇಮ ಅತ್ತಿಗೆನಾ? ಪ್ರೇಮ ನಿನಗೆ ಗೊತ್ತಾ? ಪ್ರೇಮ ಅತ್ತಿಗೆನೂ ಗೊತ್ತು, ಸಾವಿತ್ರಿ ಅತ್ತಿಗೆನೂ ಗೊತ್ತು. ಅವ್ರು ನಮ್ಮ ಮನೆಗೂ ಬಂದಿದ್ದಾರೆ, ಅದು ನಿಂಗೆ ಗೊತ್ತಾ? ಏನು ಹೇಳ್ತಿದ್ಯಾ ನೀನು? ಪ್ರೇಮ ಸಾವಿತ್ರಿ ನಿಮ್ಮ ಮನೆಗೆ ಬಂದಿದ್ದಾರಾ? ಅಂದರೆ ಈ ವಿಷಯ ಪ್ರೇಮ ಸಾವಿತ್ರಿಗೆ ಗೊತ್ತಾ? ಹೌದಕ್ಕ, ಅವ್ರಿಗೆ ಗೊತ್ತು. ನೋಡು, ನಿನಗೇನು ನನ್ನ ಮಾತು ಕೇಳ್ತೀಯಾ ಇಲ್ಲ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ? ನೀನೇನು ಫೋನ್ ಮಾಡೋದು ಬೇಕಾಗಿಲ್ಲ. ಅವಳ ಜೊತೆ ನಾನೇನು ಮಾತಾಡೋದು? ನಿನ್ನ ಜೊತೆನೂ ಮಾತಾಡಲ್ಲ, ಅವಳ ಜೊತೆನೂ ಮಾತಾಡಲ್ಲ. ಯಾವಳು ನನಗೇನು ಬುದ್ಧಿ ಹೇಳೋದು ಬೇಕಾಗಿಲ್ಲ. ನೀವೆಲ್ಲ ಮೋಸಗಾರರು. ಥೂ, ಮೋಸ ಮಾಡೋಕ್ಕೆ ಅಂತಲೇ ಹುಟ್ಬಿಟ್ಟಿದ್ದೀರ ಅನ್ಸುತ್ತೆ. ನಿಮ್ಮನ್ನೆಲ್ಲ ಎಷ್ಟು ನಂಬಿದ್ರು ಅಷ್ಟೇ. ಹಾಗಲ್ಲ ಅಕ್ಕ, ಹಾಗಲ್ಲ. ಹೀಗಲ್ಲ ಅಂದರೆ ಮುಕ್ಕು ಕೊಡೋದು ಕಳಿಸ್ಬಿಡ್ತೀನಿ. ಸುಮ್ಮನೆ ಹೊರಟೋಗಿಲ್ಲಿಂದ, ನನ್ನ ಪಾಡಿಗೆ ನಾನು ಬಿಟ್ಬಿಟ್ಟು. ಆಯ್ತು, ನೀನು ಎಷ್ಟೊತ್ತು ಕಾಯ್ತೀಯೋ ಕಾಯಿ. ಡಾಕ್ಟ್ರ್ ಏನು ಬರಲ್ಲ ಇವತ್ತು. ಬರೋದಾಗಿದ್ರೆ ಇಷ್ಟೊತ್ತಿಗೆ ಬರ್ತಿರ್ಲಿಲ್ವಾ? ಅವ್ರು ರಜಾ ಇದ್ದಾರೆ. ಓ ಮೈ ಗಾಡ್, ರಜಾನಾ? ಇಷ್ಟೋ ತನಕ ಹೇಳೋಕ್ಕೆ ಏನೇ ಆಗಿತ್ತು ನಿನಗೆ? ಏನಾಗಿತ್ತು ಅಂದರೆ ನಾನು ನಿನ್ನ ಜೊತೆ ಮಾತಾಡಬೇಕಿತ್ತು, ಅದಕ್ಕೆ ಹೇಳಲಿಲ್ಲ. ಥೂ, ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿದೆ, ನನ್ನ ನೆಮ್ಮದಿ ಎಲ್ಲ ಹಾಳು ಮಾಡಿದೆ. ಛ, ಹೋಗಕ್ಕ ಹೋಗು, ಡಾಕ್ಟ್ರು ಬರ್ತಾರೆ. ಆದರೆ ನಿನಗೆ ಸುಳ್ಳು ಹೇಳಬೇಕಾದ ಅವಶ್ಯಕತೆ ಇತ್ತು, ಅದಕ್ಕೆ ಹೇಳಿದೆ. ಕವಿತಾ, ನೇತ್ರ ಅಂತ ಒಬ್ರು ಪೇಷಂಟ್ ಬರಬೇಕಿತ್ತು, ಬಂದ್ರಾ? ನಾನು ಸ್ವಲ್ಪ ಲೇಟಾಗಿ ಹೋಯ್ತು ಇವತ್ತು ಬರೋದು. ಅವ್ರೇನಾದರೂ ಬಂದಿದ್ರೆ ಬೆಳಿಗ್ಗೆ? ಇಲ್ಲ ಸರ್, ಯಾರೂ ಬಂದಿಲ್ಲ. ಹೌದಾ, ಓಕೆ. ಅವ್ರು ಏನಾದರೂ ಬಂದರೆ ನಾನು ಚೇಂಬರ್ ಕಳಿಸು. ಓಕೆ ಸರ್. ಅವಳು ಬಂದು ಆಯಿತು, ಹೋಗು ಆಯಿತು. ಭಾರಿ ಬುದ್ಧಿವಂತ ಅನ್ಕೊಬಿಟ್ಟಿದ್ದಾಳೆ ಅವಳು. ನಮ್ಮ ಅಕ್ಕ ಆದರೆ ನಾನು ಅವಳ ತಂಗಿ, ನನಗೇನು ಬುದ್ಧಿ ಇರಲ್ವಾ? ವಾಪಸ್ ಕಳಿಸಿದ್ದೀನಿ. ಹೀಗೇನೋ ವಾಪಸ್ ಕಳಿಸ್ಬಿಟ್ಟೆ. ಇನ್ನೆಲ್ಲ ಪ್ರೇಮ ಅದಕ್ಕೇನೆ ನೋಡ್ಕೋಬೇಕು. ಫಸ್ಟ್ ಅವ್ರು ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.